ವಾರ್ತಿಕಾರು ಆಹಾರ ಅನಾದಿಗಳಲ್ಲಿ ಮೂರು ಚೇತನೆ ಹೇಳ್ಕೊಂಡು ಬಂದಾರ. ಈಶ್ವರ ಅನಾದಿ ಸಿದ್ಧ ಆಗುತ್ತದೆ. ಆದರೆ ಈಶ್ವರನಲ್ಲಿ ಉಕ್ತ ಲಕ್ಷಣಗಳು ಅತಿ ವ್ಯಾಪ್ತಿ ಅಂದರೆ ತೆಗೆದು ಕಠಿಣ ಐತೆ. ಅದಕ್ಕೆ ಮುಂದೆ ಈಗ ಸಮಾಧಾನ ಹೇಳ್ತಾರೆ. ಈ ಈಶ್ವರರಲ್ಲಿ ನೀವು ಅವು ಈಗ ನಾವು ಶಂಕ ಮಾಡಿದೆವು, ಇದು ನಿಮ್ಗೆ ತೆಗಿಲಿಕ್ಕೆ ಅಶಕ್ಯನೇ ಅದ, ನಿಮ್ಗೆ ತೆಗೆದು ಹೋಗಲ್ಲ ಬರಲೇ, ನಿಮ್ಮ ನಿವಾರಣೆ ಮಾಡಲಿಕ್ಕೆ ಬರಲ್ಲ ಅಂತ ಒಂದು ಶಂಕ ಅಂದು ತಾತ್ಪರ್ಯ. ಈಗ ಸಮಾಧಾನ ಹೇಳ್ತಾರೆ ನೋಡಿ. ಸಮಾಧಾನ ಸಿಕ್ಕದ ಸಮಾಧಾನ ಸಿಕ್ಕಲಿ. ತಾ ಅತಿವ್ಯಾಪ್ತಿ ದೋಷಕ್ಕೆ ನಿವರ್ತಕರಣೆ ವಾಸ್ತೆ ತಾ ಲಕ್ಷಣ ವಿಷಯ ಜ್ಞಾನ ನಿವರ್ತ್ಯ. ನಾವು ಆ ಅತಿವ್ಯಾಪ್ತಿ ದೋಷ ಕಳೆಯುವ ಸಲುವಾಗಿಯೇ ತೆಗೆಯುವ ಸಲುವಾಗಿಯೇ ನಾವು ಲಕ್ಷಣದಲ್ಲಿ ಜ್ಞಾನ ನಿವರ್ತಿ ಈ ಪದ ಇರುತ್ತೇವೆ. ಏ ಪದವಿ ಹಂ ಕಥನ ಕರೆ ಯಥೋ ಜ್ಞಾನಂ ಅಜ್ಞಾನಶ್ಚ ನಿವರ್ತಕಂ. ಜ್ಞಾನದಿಂದಲೇ ಅಜ್ಞಾನ ನಿವರ್ತಿ ಆಗುತ್ತದೆ. ಈ ವಚನೆಯಲ್ಲಿ ಪಂಚಪಾದಿಕಾಚಾರೋನೇ ಪದ್ಮಪಾದಾಚಾರ್ಯ. ಪಂಚಪಾದಿಕ ಅಂದ್ರೆ ಪದ್ಮಪಾದಾಚಾರ್ಯ. ಪಂಚಪಾದಿಕ ಅನ್ನೋದು ಒಂದು ಗ್ರಂಥ. ಪಂಚಪಾದಿಕ ಅನ್ನೋದು ಪದ್ಮಪಾದಾಚಾರ್ಯರು, ಪಂಚಪಾದಿಕ ಅನ್ನೋದು ಗ್ರಂಥ. ಒಟ್ಟು ಅದು 15 ಅಧ್ಯಾಯದಿಂದಿತ್ತು. ಆವಾಗ ಅವರು ಸ್ವಾಧರ್ಮ ಶಂಕರಾಚಾರ್ಯರು ಅವು ಕರ್ಮಕಾಂಡ ಅವು ಭಾಳ ಬೈತಿದ್ದ. ಅವನಿಗೆ ಬೈತೇನೆಂದ್ರೆ ಇವ್ನಿಗೆ ಖಂಡನೆ ಮಾಡಬೇಕು, ಹೋಗ್ಬೇಡ ಅವ್ನು ಯಾನಕ್ಕೆ ಬೇಡ, ನಿಮಗೆ ಭಾಳ ಬೈತಾನೆ, ಅವ್ನು ಭಾಳ ಬೈತಾನೆ ನಿಮ್ಗೆ. ಅರೇ ಅವನು ಬೈತಾನಂದ್ರೆ ಅವನ ಬಳಿ ಬೇಗಳದಾವ, ನನ್ನ ಬಳಿ ಬೇಗಳೇ ಇಲ್ಲ, ನಾ ಇಲ್ಲಿ ಬೈಲಿ, ಆದರೂ ಹೋಗಬೇಡ. ಇಲ್ಲ ನಾ ಹೋಗಿ ಖಂಡನೆ ಮಾಡ್ತೀನಿ ಅಂತೇಳಿ ಹೋಗೋದು ಹೋಗ್ತಿ. ಕೈಯಾಗ ವಸ್ತು ಏನಾರು ಯುದ್ಧ ಮಾಡುವಾಗ ಸತ್ತು ತೊಗೊಂಡು ಅಂದ್ರೆ ಆ 15 ಅಧ್ಯಾಯದು ಪಂಚಪಾದಿ ಗ್ರಂಥ ತೊಗೊಂಡು ಹೋದಾಗ ಇಷ್ಟು ವಿಶೇಷವಾಗಿ ಖಂಡನೆ ಮಾಡಿಬಿಟ್ಟ. ಖಂಡನೆ ಮಾಡಿದ್ಮೇಲೆ ಅವ ಗುಡಿಸಲ್ಲ, ಅದರೊಳಗೆ ಅವನು ಗುಡಿಸಲು ಗುರಿ ಹಚ್ಚಿದ. ಅವೆಲ್ಲ ಸುಟ್ಟು ಹೋಗಿಸಿಂದ ಇದೇ ಉಳಿದು ಪಂಚಪಾದಿಕ. ಪದ್ಮಪಾದಾಚಾರ್ಯರು ಪಂಚಪಾದಿಕ ಜ್ಞಾನಕರಿಕೆ ಅಜ್ಞಾನ ಮಾತ್ರ ಕೇವಲ. ಅದು ನಿಮ್ಮಲ್ಲಿ ನಾವು ಮೊದಲು ಬರೆದಿತ್ತು, ನಿಮ್ಮಲ್ಲಿ ಆಯ್ತೇನ್ರಿ ಪ್ರಿಂಟಿ ಅದ ಅದು ನಿಮ್ಮಲ್ಲಿ ಆದಲ್ಲ ಅದು ಹಾಂ ಅಂದ್ರೆ ಇದ್ರಾಗೂ ಇದ್ದಿತ್ತು. ಇದು ನಾವು ಮಾಡಿದನು ಪ್ರಿಂಟ್ ಇದ್ದಿತ್ತಲೇ ಇಲ್ಲಿ ದುರ್ಸ್ ಮಾಡ್ಯಾರ. ಇದ್ರಾಗ ಇಲ್ಲಿ ನಾನು ಬರ್ದಿದ್ದಲ್ಲ, ಇಲ್ಲಿ ಹೊಸ ನೋಡೋಣ ಗೊತ್ತಾಯ್ತು. ಇಲ್ಲಿ ನಾ ಬರ್ದೋದು ಅಕ್ಷರ ಅಂತೇಳಿ ಅಲ್ಲಿ ನಿಮ್ಮಲ್ಲಿ ದುರುಸ್ತು ಮಾಡ್ಯಾರ. ಅಜ್ಞಾನ अज्ञान मात्र की निवृत्ति कथन करिए, अन्य की निवृत्ति कथन करी नहीं. और जीव ईश्वर आदि भाव की निवृत्ति तो अज्ञान की निवृत्ति करके ही होवे है. जीव ईश्वरದು ಏನದಲ್ಲ ಭಾವ ಅಂದರೆ ಜೀವ ಭಾವ. ಅಜ್ಞಾನ ಜೀವ ಈಶ್ವರ ಅಲ್ಲ, ಜೀವ ಭಾವ ಈಶ್ವರ ಭಾವ ಏನೈತಲ್ಲ ಅದು ಅಜ್ಞಾನದ ಕಾರಣ. ಜೀವ ಭಾವ ಹೋಗ್ಬೇಕು. ಜೀವ ಇದ್ರೆ ನುಕ್ಸಾನ್ ಅಂದರೆ ಏನಿಲ್ಲ, ಜೀವ ಇರಲೇಕ. ನಮಗೆ ಜೀವ ಭಾವ ಏನು ಬಂದದಲ್ಲ ಅದುವೇ ಅಜ್ಞಾನಕಾರ, ಅದುವೇ ಕಾರಣ ಇರಬೇಕಾಗ್ತದೆ. ಅದಕ್ಕೆ ಒಂದೇ ಪ್ರಪಂಚವು ಚೇತನದಲ್ಲಿ ಜೀವಭಾವ ಮತ್ತು ಈಶ್ವರ ಭಾವ ಬರ್ಲಿಕ್ಕೆ ಒಂದೇ ಪ್ರಪಂಚದ. ಇದು ಪ್ರಪಂಚ ಯಾರಿಲ್ಲ, ಒಂದೇ ಅದು ಒಂದೇ ಪ್ರಪಂಚ. ಜೀವಭಾವ ಈಶ್ವರ ಭಾವ ಬರ್ಲಿಕ್ಕೆ ಏನೈತಿ ಅಂತ ಕೇಳಿ, ಜೀವಭಾವ ಈಶ್ವರ ಭಾವಕ್ಕೆ ಈ ಒಂದೇ ಪ್ರಪಂಚ ಚೇತನದಲ್ಲಿ ಒಂದೇ ಪ್ರಪಂಚ ಒಂದೇ ಅದ, ಚೇತನ ಒಂದೇ ಅದ. ಒಂದೇ ಪ್ರಪಂಚ ಚೇತನದಲ್ಲಿ ಬರ್ತದೆ ಜೀವಭಾವ ಈಶ್ವರ ಭಾವ ಒಂದೇ ಚೇತನ. ಅದೇನೇ ಈ ಜೀವ ಈಶ್ವರ ಇವೆಲ್ಲ ಐತದು ಅಜ್ಞಾನ ಮೂಲಕವಾಗಿ ನಾವು. ಆದರೂ ಒಂದೇ ಪ್ರಪಂಚ ಈ ಚೇತನದಲ್ಲಿ ಜೀವಭಾವ ಈಶ್ವರ ಭಾವಕ್ಕೆ ವಿಶೇಷಣ ಆಗೈತಿ. ಪ್ರಪಂಚ ಏನಾಗೈತಿ ಅಂದ್ರೆ ಇದಕ್ಕೆ ವಿಶೇಷಣ ಆಗೈತಿ. ಮತ್ತು ಅಧಿಷ್ಠಾನ ರೂಪ ಬ್ರಹ್ಮಭಾವ ಸಾಕ್ಷಿ ಭಾವಕ್ಕೆ ಅದೇ ಪ್ರಪಂಚ ಏನಾಗೈತಿ ಅಂದ್ರೆ ಉಪಾಧಿ ಆಗೈತಿ. ಅದೇ ಪ್ರಪಂಚ ಅಧಿಷ್ಠಾನ ಬ್ರಹ್ಮಭಾವ ಸಾಕ್ಷಿ ಭಾವಕ್ಕೆ ಉಪಾಧಿ ಆಗೈತಿ. ತೀತ ಉಪಾಧಿ ತೆಗಿಲಿಕ್ಕೆ ಬರ್ತದ, ವಿಶೇಷಣ ರೂಪ ತೆಗಿಲಿಕ್ಕೆ ಬರಲ್ಲ. ವಿಶೇಷಣ ತೆಗಿಲಿಕ್ಕೆ ಬರಲ್ಲ. ಹೆಂಗೆ ನಿಮ್ಮದು ವಿಚಾರ ಸಾಗರ 4ನೇ ತರಂಗದೊಳಗೆ ನೀರೋ ಘಟಃ ಅಂತ ಒಂದು ದೃಷ್ಟಾಂತ ಕೊಟ್ಟರು. ವಿಚಾರ ಸಾಗರ 4ನೇ ತರಂಗಗಳು ಮೊದಲು ನೀರೋ ಘಟಃ ಅಂತ ದೃಷ್ಟಾಂತ ಕೊಟ್ಟಕೊಳ್ಳೆ, ನಂತರ ದಂಡಿ ಪುರುಷ ಅಂತ ಒಂದು ದೃಷ್ಟಾಂತ ಕೊಟ್ಟರು. ಈ ನೀರೋ ಘಟ ಅಂದ್ಕೊಳ್ಳೆ ಮತ್ತೆ ಯಾಕೆ ಕೊಟ್ಟಿರಿ? ನೀರೋ ಘಟ ಇದು ಏನದ, ಇದು ವಿಶೇಷಣ. ನೀಲಬಣ್ಣ ಘಟಕ ಇದು ವಿಶೇಷಣ ಅದ. ಆದರೂ ನೀರು ಬಣ್ಣದ ಘಟದ ತೆಗಿಲಿಕ್ಕೆ ಬರಲ್ಲ. ತೆಗಿಲಿಕ್ಕೆ ಬರ್ತದೇನು? ಬರಲ್ಲ. ಹಂಗೆ ಈ ಏನು ದಂಡಿ ಪುರುಷ ಅಂತ ದೃಷ್ಟಾಂತ ಕೊಟ್ಟಿದ್ದೇವಲ್ಲ, ದಂಡ ಪುರುಷನಿಗೆ ಏನಾಗ್ಯದ ವಿಶೇಷಣ, ಉಪಾಧಿ. ಅದು ಬಂದಂದ್ರೆ
ಒಳಗೆ ಹೆಂಗೆ ತರ್ಲೈತ್ರಿ ಅಲ್ಲಿಟ್ಟು ಬಂದ ದಂಡಿ ಕಟ್ಟಿಗೆ ಅಲ್ಲಿಟ್ಟು ಬಂದನಿಲ್ಲ ಅಂದ್ರೆ ಉಪಾಧಿ ಬಿಡ್ಲಿಕ್ಕೆ ಬರ್ತೈತಿ ಹಂಗೆ ಈ ಪ್ರಪಂಚ ಏನದ ಅಜ್ಞಾನ ಕಾಲದಾಗ ನಮಗೆ ವಿಶೇಷಣ ಆಗೈತಿ. ಪ್ರಪಂಚಕ್ಕೆ ಏನದ ನಿಮ್ಗೆ ವಿಶೇಷಣ ಅದು ಏನು ಅಜ್ಞಾನ ಕಾಲದಲ್ಲಿ ಹೋಗಲ್ಲ, ಅದು ತೆಗಿಲಿಕ್ಕೆ ಬರಲ್ಲ. ಈಗ ಮುಂಜಾನೆ ಹೇಳಿದ್ರಲ್ಲಿ ತೆಗಿಲಿಕ್ಕೆ ಬರಲ್ಲ ಅದು. ಪರಂತು ಈ ವಾಸನಗಳು ಏನದ ಒಳಗೆ ವಾಸನ ಎಲ್ಲ ದೋಷಗಳೆಲ್ಲ ಅಜ್ಞಾನ ಕಾಲದಲ್ಲಿ ತೆಗಿಲಿಕ್ಕೆ ಬರಲ್ಲ. ಯಾವಾಗ ನಾವು ಗುರು ಶರಣಾಗತನ ಆದೆವು, ಗುರುಗಳ ಕಡೆಯಿಂದ ಉದ್ದೇಶ ತೊಗೊಂಡೆವು ಅಂದ್ರೆ ಅದೇ ಪ್ರಪಂಚ ನಮಗೆ ಉಪಾಧಿ ಆಗಿಬಿಡ್ತೈತಿ. ಉಪಾಧಿಯಲ್ಲಿ ಬಿಡ್ಲಿಕ್ಕೆ ಬರ್ತದೆ, ಉಪಾಧಿ ಹೋಗ್ತದನಿಲ್ಲ ಪ್ರೀತಿ ನಿಮ್ಗೆ. ಅಜ್ಞಾನ ಕಾಲದಲ್ಲಿ ಈ ಪ್ರಪಂಚ ನಮ್ಗೆ ಜೀವ ಭಾವಕ್ಕೆ ಈಶ್ವರ ಭಾವಕ್ಕೆ ವಿಶೇಷಣ ಆಗೈತಿ. ಅಂದ್ರೆ ಅಜ್ಞಾನ ಕಾಲದಲ್ಲಿ ಅದು ಕೂಡ್ಕೊಂಡೇ ಅದೀಗ, ಅದು ತೆಗಿಲಿಕ್ಕೆ ಬರಲ್ಲ. पण ಅವನೇ ಮುಮುಕ್ಷು ಜಿಜ್ಞಾಸು ಆದ, ಗುರುಗಳ ಕಡೆ ಹೋದ ಅಂದಮೇಲೆ ಗುರು ಉಪದೇಶ ಕೇಳದ ಅಂದ ಕೂಡಲೇ ಅದೇ ಪ್ರಪಂಚ ಇವನಿಗೆ ಉಪಾಧಿ ಆಗ್ತೈತಿ. ಅಂದರೆ ಅವ ಬಿಡ್ಲಿಕ್ಕೆ ಬರ್ತೈತಿ. ಉಪಾಧಿ ಬಿಡ್ಲಿಕ್ಕೆ ಬರ್ತದೆ, ವಿಶೇಷಣ ತೆಗಿಲಿಕ್ಕೆ ಬರಲ್ಲ. ಪ್ರೀತಿನು ಅದಕ್ಕೆ ಅಜ್ಞಾನದ ಕಾರ್ಯ जीवभाव ईश्वर भाव. एक ही प्रपंच चेतन विषय जीव भाव ईश्वर भाव का विशेषण है और अधिष्ठान ब्रह्म भाव साक्षी भाव उपाधि है. अंतु ईश्वरादि भाव की निवृत्ति तो अज्ञान की निवृत्ति करके ही होवे. अज्ञान होದ್ರೆ जीव भाव ईश्वर भाव होता. अज्ञानದ ಕಾರ್ಯದ जीव भाव ईश्वर भाव. या तेता जीव ईश्वर विषय ज्ञान करके निवर्तपण है नहीं. ಅವು ಜ್ಞಾನದಿಂದ ನಿವೃತ್ತಿ ಆಗಲ್ಲ, ಅವು ಜೀವ ಭಾವ ಈಶ್ವರ ಭಾವ ನಿವೃತ್ತಿ ಮಾಡೋದು. ನಮಗೆ ಅಜ್ಞಾನದಿಂದ ಬರಲ್ಪಟ್ಟಂತಹ ಜೀವ ಇದ್ದಾನ, ಜೀವನಲ್ಲಿ ಜೀವ ಭಾವ ಮತ್ತು ಈಶ್ವರ ಭಾವ. ಜೀವ ಭಾವ ಈಶ್ವರ ಭಾವ. ನಾ ಜೀವಿದ್ದೇನೆಂಬುದೇ ಈ ಭಾವೇ ಅದು ಅಜ್ಞಾನದ ಕಾರ್ಯ. ಅದು ಅಜ್ಞಾನದಿಂದ ಹೋಗ್ತೈತೆ ಹೊರತಾಗಿ ಅಜ್ಞಾನದಿಂದ ಜೀವನ ಹೋದ ಜೀವ ಎಂದೋಗಲ್ಲ. ಜೀವನೇ ಬ್ರಹ್ಮರೂಪ ಆಗ್ಯಾನ, ನಾವು ನಾಶ ಆಗಲ್ಲ. ಅವನಲ್ಲಿ ಏನು ಭ್ರಾಂತಿಯಿಂದ ನಾನು ಜೀವನಿದ್ದೇನು ನಾ ಸಾಯನಿದ್ದೇನು ವಾಸ್ತವಿಕ ಇವೆಲ್ಲ ಭಾವ ಅಂದರೆ ಅಜ್ಞಾನ ತಿಳಿದಿತ್ತು. ಅದು ಅಜ್ಞಾನ ಹೋಯ್ತಪ್ಪ ಅಂದ್ರೆ ಅದು ಜೀವ ಹೋಗ್ತದೆ, ಮುಕ್ತಿನೇ ಅದ. ನಾವು ईश्वर विषय ज्ञान करके निवर्तपण है नहीं. या तेता जीव ईश्वर विषयता उक्त लक्षण की अतिव्याप्ति ಹೋವೇ नहीं. ಆದ್ದರಿಂದ ನೀನು ಹೇಳಲ್ಪಟ್ಟಂಥ ಜೀವ ಈಶ್ವರರಲ್ಲಿ ಅದು ನೀನು ಅತಿವ್ಯಾಪ್ತಿ ದೋಷ ಬರ್ತೈತೆ ಅಂತ ಕಲ್ಪಿತ ಋಣದ ಅನಾದಿ ಋಣದ ತೆಗಿಲಿಕ್ಕೆ ಕಠಿಣ ಐತೆ ಅಂತ ಹೇಳಿದಲ್ಲ, ಅದು ಅತಿವ್ಯಾಪ್ತಿ ದೋಷ ನಮ್ಮ ಮ್ಯಾಲ ಬರುವುದಿಲ್ಲ. ಯಾತೇತ ಅಜ್ಞಾನಕ ಸದ್ವಿಲಕ್ಷಣಂ ಅನಾದಿ ಜ್ಞಾನ ನಿವೃತ್ತಂ ಅಜ್ಞಾನ. ಈ ಒಂದು ಲಕ್ಷಣ ಏನು ಹೇಳಿದರು? ಜ್ಞಾನ ನಿವೃತ್ತಂ. ಸತ್ ವಿಲಕ್ಷಣಕ್ಕೆ ಉಪಾದಾನ ಅನಾದ್ಯ ಉಪಾದಾನ ಜ್ಞಾನ ನಿವೃತ್ತಂ ಅಜ್ಞಾನಂ. ಏ ದ್ವಿತೀಯ ಅಜ್ಞಾನಕ ಲಕ್ಷಣ ಕರ್ಣ. ಇದು ಮತ್ತೊಂದು ಲಕ್ಷಣ ಅಜ್ಞಾನದು ಮಾಡಬೇಕು. ಈಸ ಲಕ್ಷಣ ವಿಷಯ ಈ ನೋಡಿ ಏನು ಮತ್ತೊಂದು ಲಕ್ಷಣ ಮಾಡಿದ್ರೆ ನಿಮ್ಗೆ ಸಿಕ್ಕೋದಿಲ್ಲ. ನಿಮ್ಗೆ ಸಿಕ್ಕೋದಿಲ್ಲ ಮತ್ತು ಇಳ್ತಕ್ಕ ಓದಿ ಒಂದು 4-5 ಲೈನು ಜೀವ ಭಾವ ನಿಮ್ಗೆ ಅದಕ್ಕೆ ನೀವು ಆ ಕಡೆ ನೋಡ್ಲಿಕ್ಕತ್ತೀರಿ ಅಂತ ಹೇಳಿನೇ. ಮೇಲಿಂದ ವಿಶೇಷ ಇತ್ತು ಇಡ್ತಕ್ಕ ಜೀವ ಭಾವ. ಓದ್ರಿ. ತಿಳಿತು. जीव ईश्वरादि भाव की निवृत्ति तो अज्ञान की निवृत्ति करके ही होवे. जीव निवृत्ತಿ ಆಗಲ್ಲ, ಈಶ್ವರ ನಿವೃತ್ತಿ ಆಗಲ್ಲ. ಏನು ಪಂತು ಜೀವನಲ್ಲಿರುವ ಜೀವ ಭಾವ ಈಶ್ವರ ಭಾವ ಇವು ಕಲ್ಪಿತಿದ್ದಾವೆ. ಇವು ಅಜ್ಞಾನದಿಂದಲೇ ಹೋಗ್ತವೆ. ಅದಕ್ಕೆ ನಾವು ಅಜ್ಞಾನದಿಂದ ನಿವೃತ್ತಿ ಅಂದ್ಕೊಳ್ಳೆ ನೀವು ಆ ಜೀವ ಈಶ್ವರ ಅನಾದಿ ಇದ್ದಾರೆ, ಅವು ಹೆಂಗೆ ನೀವು ನಿವೃತ್ತಿ ಮಾಡ್ತೀರಿ ಅಂತ ಓದರಲೇಪ ಅಂತ ಅತಿವ್ಯಾಪ್ತಿ ಕೊಟ್ಟಿದ್ದಲ್ಲ. ನಾವು ವಾಸ್ತವಿಕ ತೊಳುದೇನು ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಅದರನ್ನೇ ಜೀವನಲ್ಲಿರುವ ಜೀವ ಭಾವ ಹೋಗ್ತೈತಿ. ಆ ಜೀವ ಭಾವನೆ ಅಜ್ಞಾನದ ಕಾರ್ಯ. ಜೀವಿದ್ರೇನಿಲ್ಲ, ಜೀವಿದ್ರೆ ಏನು ಹಾನಿ ಇಲ್ಲ. ಜೀವನೇ ಬ್ರಹ್ಮಿದ್ದಾನೆ. ಜೀವನಿಗೆ ಜ್ಞಾನ ಸಹಿತನಂತಿಲ್ಲ. ಜೀವ ತಾವಳ್ತೋಗ ಬ್ರಹ್ಮಸ್ವರೂಪನೇ ಆತನ ತನ್ನ ಸ್ವರೂಪ ಬಿಟ್ಟು ಐತಿಲ್ಲ. ಕೆಲವು ಯಾರೋ ಆಭಾಸವಾದದಲ್ಲಿ ಏಕದೇಶಿಗಳು, ಆಭಾಸವಾದಲ್ಲಿನೂ ಕೂಡ ಏಕದೇಶಿ ಇದ್ದಾರೆ. ಅವರು ವಿದ್ಯಾರಣ್ಯ ಸ್ವಾಮಿ ಹೇಳದಂತೆ 3 ಅಂತ ಹೇಳಿಲ್ಲ. ಅಂತಃಕರಣ ಮತ್ತು ಕೂಟಸ್ಥ. ಅಂತಃಕರಣದಲ್ಲಿ ಆಭಾಸ ಹೋಯ್ತಪ್ಪ ಅಂದ್ರೆ
ಕೂಟಸ್ಥ ಇದ್ದಾನೆ ಅಂತ ಈ ರೀತಿ ಇದ್ದಲ್ಲಿ ಮಾಡಿದರೆ ನಿಮ್ಮಲ್ಲಿ ಆ ಜೀವನೇ ನಿವೃತ್ತಿ ಆದಪ್ಲೆ ಆಗ್ತೈತಿ. ಜೀವ ವಿಚಾರಸಾಗರ ಎಕ್ಕೊಂಡವಾದ 4ನೇ ತನ ಒಳಗೆ ಶಂಕರಾಚಾರ್ಯರು ಈ ಮತದು ನಿಷೇಧ ಮಾಡ್ಯಾರ. ಯಾಕೆ? ಮೋಕ್ಷ ಕಾಲದಾಗ ಜೀವ ಇಲ್ದಂಗೆ ಆಗಿಬಿಡ್ತಾನೆ. ನೀನು ಮತದಾಗ ನೋಡಿದರೆ ಅದೊಂದು ಮತ ಅದ, ಜೀವ ಒಟ್ಟು ಇಲ್ದಂಗೆ ಆತಾನೆ. ಜೀವ ಅಂದರೆ ಒಟ್ಟು ನಾಶ ಆದಪ್ಲೆ. ಜರ್ ಕದಾಚಿತ್ ಮೋಕ್ಷ ಕಾಲದಲ್ಲಿ ಜೀವನು ನಾಶ ಆಗ್ತಾನೆ ಅಂದ್ರೆ ಸಾಯ್ತಾನ ಅಂದರೆ ಯಾವ ಮುಮುಕ್ಷುಗಳು ಪಾರ್ಮಾರ್ದಾಗ ಪ್ರವೇಶ ಆಗಲಿಕ್ಕೆ, ಯಾಕೆ ಮೋಕ್ಷ ಆಗನ ಸಾಯ್ತಾರೆ, ಮೋಕ್ಷ ಆಗನ ಸಾಯ್ತಾರೆ. ಬೇಡ ಸಾಯದ ಬೇಡ ಅಂತ ಅವನಿಗೆ ಮೊದಲೇ ಅಂಜಿಕೆ ಹಾಕಿಸಿಂದ ಯಾರು ಪಾರ್ಮಾರ್ದಾಗ ಪ್ರವೇಶ ಆಗಲ್ಲ ಅಂತ. ಅದಕ್ಕೆ ಜೀವ ಸಾಯಲ್ಲ, ಕಿಂತು ಜೀವನಲ್ಲಿರುವ ಅಜ್ಞಾನದ ಕಾರ್ಯ ಜೀವಭಾವ ಹೋಗುತ್ತದೆ. ಆಯಿತು? ಎಕ್ಕೊಂಡವದ 8-9 ನಿನ್ನದು ಎಷ್ಟು ಹೇಳಿತು? ಹಾಂ, ನಿನ್ನ 465 ಹೇಳಿತಲ್ಲ, 463 टिप्पणी नंबर 463 ಐತೆ ನೋಡಿ. ಕೇವಲ आभास को जीव ईश्वर नहीं कहे, केवल चिदाभास को ಅಥವಾ आभास को जीव ईश्वर नहीं कहे. 463 5 ಹೇಳಿತಲ್ಲ, 463 ಟಿಪ್ಪಣಿ. 65 ಹೇಳಿತು, 63 ಐತನ. ಹಾಂ, ಐತೆ ಅಂದರೆ ಅಜ್ಞಾನದ ಕಾರ್ಯ ಜೀವಭಾವ. ಅಜ್ಞಾನ ಹೋಯ್ತಪ್ಪ ಅಂದ್ರೆ ಜೀವಭಾವ ಹೋಗ್ತೈತಿ. ಆದಮೇಲೆ ನಮ್ಮ ಲಕ್ಷಣ ಮೇಲೆ ನಿಮ್ಮದು ಅತಿವ್ಯಾಪ್ತಿ ಕಲೀಲಿಕ್ಕೆ ಕಠಿಣ ಇಲ್ಲವೇ ಇಲ್ಲ. ಅನಾದ್ಯ ಹೆಂಗಾಗಬೇಕು ದೃಷ್ಟಾಂತ ಅವರು ಅಂತ ಹೇಳ್ತಿರು. ಹಾವಿನಗಾರ ಹಿಡಿ ತಂದಿರ್ತಾನೆ ನೋಡು. ಆ ಇಸದು 2 ಹಲ್ಲು ತೆಗಿತಂತವ, ಆ ಹಲ್ಲಿಲಿಂದ ಕಡಿತೈತೆ ಅಂತದು, ಅದು ಈಸಾಗಿ ಬಿಡ್ತದಂತೆ. ಅವ ತಂದು ಏನು ಮಾಡ್ತಾನೆ, 2 ಹಲ್ಲು ತೆಗಿತಾನಂತೆ. ಹಾವನು ಇದ್ರೇನಿಲ್ಲ, ಹಾವಿನ ಹಲ್ಲು ತೆಗೆದ್ರೆ ಮಕ್ಕಳಾಯ್ತು. ಅದು ಏನು ಮಾಡಲ್ಲಂತೆ ಮುಂದೆ. ಹಾವದ ಈಗ ಏನು ಮಾಡ್ತದದು, ಕಳೆದು ಅದು ಈಸಾಗಿ ಬಿಡಲ್ಲ. ಹಂಗೆ ಜೀವ ಇದ್ರೇನಿಲ್ಲ, ಜೀವ ಭಾವ ಮಾತ್ರ ಹಲ್ಲಿನ ಈಸ ಇದ್ದಪ್ಲೆ, ಹಾವಿನ ಈಸ ಇದ್ದಪ್ಲೆ. ಆಯ್ತಾ? ಅನಾದಿ ಉಪಾದಾನ ಜ್ಞಾನ ನಿವೃತ್ತಮ ಅಜ್ಞಾನಂ ಏ ದ್ವಿತೀಯ ಅಜ್ಞಾನ ಕಾ ಲಕ್ಷಣ ಕರ್ಣ ಮಾಡಬೇಕು. ಈಸ ಲಕ್ಷಣ ವಿಷಯ ಈ ಲಕ್ಷಣದಲ್ಲಿ ಅನಾದ್ಯ ಅಂದ್ರೆ अनादि प्रागभाव विषय अतिव्याप्ति के निवर्त करने वास्ते उपादान एक पद कथन कर्या. ನಾವು ಕೇವಲ ಅಜ್ಞಾನ ಅನಾದಿ ಅಂದರೆ ಅನಾದಿ ಇಷ್ಟೇ ನಾವು ಲಕ್ಷಣ ಮಾಡಿದ್ದಾದ್ರೆ ಪ್ರಾಗಭಾವ ಅನಾದಿ ಅದ. ಪ್ರಾಗಭಾವನು ಅನಾದಿ ಉಪಾದಾನ ಜ್ಞಾನ ನಿವರ್ತತ್ವ ಅಜ್ಞಾನ ಈ ಲಕ್ಷಣ ಮಾಡಿದೆವು. ಫಕ್ತ ಅನಾದಿ ನಾವು ಇಟ್ಟೆ, ಅಜ್ಞಾನ ಅನಾದಿ ಇಟ್ಟೇಟಪ್ಪ ಅಂದ್ರೆ ಅದು ಜಗತ್ತು ಪ್ರಾಗಭಾವ ಏನದ ಅನಾದಿ ಅದ. ಪರಂತು ಈ ನಾವು ಮುಂದೆ ಉಪಾದಾನ ಇಟ್ಟಿದ್ದೆವು. ಪ್ರಾಗಭಾವ ಎದಕ್ಕೆ ಉಪಾದಾನ ಆಗುವುದೇ ಇಲ್ಲ. निवर्त करने वास्ते उपादान पद कथन कर्या है. और घटादि कार्यों के उपादान कारणभूत मृतिकादि विषय अतिव्याप्ति की निवृत्त करने वास्ते पतिन कपाल घटक कारण ही चल रही उपादान अदावलವು. ಉಪಾದಾನ ಇಟ್ಟಿರೋಣದಿಂದ ಪ್ರಾಗಭಾವದಲ್ಲಿ ಅತಿವ್ಯಾಪ್ತಿ ಆಗಲಿಲ್ಲ ಅಂದ್ರೆ ಘಟಕ ಕಪಾಲ ಉಪಾದಾನ ಕಾರಣ ಅದಾವಲ್ಲ. ಕಪಾಲ ಘಟಕ ಉಪಾದಾನ ಕಾರಣ ಅದಾವೇನಿಲ್ಲ, ಅದಕ್ಕೆ ಅವ उपादान पद कथन कर्या. और घटादि कार्यों के उपादान कारणभूत मृतिकादिकों विषय ಅಂದರೆ ಕಪಾಲ ವಿಷಯ ಅತಿವ್ಯಾಪ್ತಿ के निवृत्त करने वास्ते ಆ ಕಡೆ ಉಪಾದಾನ ಕಪಾಲದಲ್ಲಿ ಉಪಾದಾನ ಇಟ್ಟರೆ ಕಪಾಲನು ಉಪಾದಾನ ಕಾರಣ ಘಟಕ ಆ ಕಡೆ ಲಕ್ಷಣ ಹೋಗ್ತೈತಿ. ಅತಿವ್ಯಾಪ್ತಿ के निवृत्त करने वास्ते ಅವು ಅತಿವ್ಯಾಪ್ತಿ ನಿವಾರಣೆ ಮಾಡುವ ಸಲುವಾಗಿ ಅನಾದಿ ಈ ಪದ ಕಥನ ಕಾರ್ಯ है. ನಾವು ಅನಾದಿ ಪದ ಅವು ಕಪಾಲಗಳನ್ನು ಅನಾದಿ ಇಲ್ಲ. और अनादि तथा विवर्त उपादान अनादि ಮತ್ತು ನಾವು ವಿವರ್ತ ಉಪಾದಾನ ಬ್ರಹ್ಮನ ಕಡೆ ಹೋಗ್ತಾ ಇದ್ದೀವಿ. ಬ್ರಹ್ಮನ ವಿವರ್ತ ಉಪಾದಾನ ಅಂತ ಹೇಳಿದ್ರಿ. ಅನಾದಿ तथा विवर्त उपादान रूप ब्रह्म विषय अतिव्याप्ति के निवर्त करने वास्ते ज्ञान निवर्त्य. ಆ ಬ್ರಹ್ಮ ಉಪಾದಾನ ಬ್ರಹ್ಮ ವಿವರ್ತ ಉಪಾದಾನ ಇದ್ದರೂ ಅದೇ ಜ್ಞಾನ ನಿವರ್ತಿ ಆಗುವುದೇ ಇಲ್ಲ. ಜ್ಞಾನ ನಿವರ್ತಿ ಏ ಪದ सहज ತೆಗೆದ ಇಟ್ಟೋಯ್ತು. वयस मन कथन कर्या है. यहाँ
ಅಜ್ಞಾನವಿಷಿ ಪರಿಣಾಮಿ ಉಪಾದಾಂತ ಗ್ರಹಣ ಕರ್ಣೆ. ಈ ಸಂದರ್ಭದಲ್ಲಿ ನಾವು ಅಜ್ಞಾನ ಪರಿಣಾಮಿ ಉಪಾದಾಂತ ಅಂತ ನೀವು ಗ್ರಹಣ ಮಾಡಿರಿ. ವಿವರ್ತ ಉಪಾದಾನ ಚಂದ್ರಲೋಕದ ಒಂದು ವಿವರ್ತ ಉಪಾದಾನ, ಒಂದು ಪರಿಣಾಮಿ ಉಪಾದಾನ. ಮಾಯಾ ಪರಿಣಾಮಿ ಉಪಾದಾನ, ಬ್ರಹ್ಮ ವಿವರ್ತ ಉಪಾದಾನ. ವಿಚಾರ ಚಂದ್ರೋದಯ 6ನೇ ಕಾಲದ ಟಿಪ್ಪಣಿಗಳು ಕೊಟ್ಟರವ್ರು. ಪರಿಣಾಮಿ ಉಪಾದಾನ ಅಂದ್ರೆ ಐತ್ಯ ಅಂತ ಹೇಳ್ತಾರೆ, ಪ್ರತ್ಯಕ್ಷ ಅದಲ್ಲ ಈಗ ತೋರ್ಲಿಕ್ಕತ್ತದಲ್ಲ, ಅದಕ್ಕೆ ನಾವು ಇದಕ್ಕೆ ಪರಿಣಾಮಿ ಉಪಾದಾನ ಅಂತ ಹೇಳ್ತೇವೆ. ಒಟ್ಟ ಇಲ್ಲವೇ ಇಲ್ಲ, ಇಲ್ಲೇ ಇಲ್ಲ अंदराने विवर्त उपादान. ठीक आहे. आहे म्हणून सांगण्यास परिणामी उपादान, नाही म्हणून सांगण्यास विवर्त उपादान. ग्रहण करणे. ಅವರ कोई एक वादी ಅಂದರೆ ನ್ಯಾಯ ಗ್ರಂಥಕರ್ತ ಗೌತಮರು ನ್ಯಾಯಕ, कोई ಅಂದರೆ ನ್ಯಾಯಕರಂತ ಬರ್ಕೋರಿ. ಜ್ಞಾನಕ್ಕೆ ಅಭಾವಂಕೂ ಹಿ ಅಜ್ಞಾನಕ್ಕೆ, ಅವರು ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತ ಹೇಳ್ಕೊಂಡು ಬಂದಾರೆ. अज्ञान के तीनों के खंडन करने वास्ते सिद्धांत विषयता अज्ञान को भाव रूप माने आहे. ಸಿದ್ಧಾಂತಿಗಳು ಆ ನೈಯಾಯಿಕರು ಅಜ್ಞಾನ ಅಂದರೆ ಅದಕ್ಕಂತರಿ ಜ್ಞಾನದ ಅಭಾವಕ ಅಜ್ಞಾನ ಅಂತೆವು ಅಂತ ಈ ರೀತಿ ಆ ಅಜ್ಞಾನದ ಲಕ್ಷಣ ಮಾಡಿದಾಗ ನಾವು ಆ ಲಕ್ಷಣದಲ್ಲಿ ನಾವು ಏನಿಟ್ಟಿದ್ದೆವು ಅಂದರೆ ಅಜ್ಞಾನಕ್ಕೆ ಏನಿಟ್ಟಿದ್ದೆವು ಭಾವರೂಪ ಮಾನ್ಯ. ಅಜ್ಞಾನ ಅಭಾವ ಇಲ್ಲ, किंतु अज्ञान भाव रूप अद. अब ता अज्ञान विषय प्रमाणों को कहे ता अहम ब्रह्म न जानामि, अहम ब्रह्म न जानामि अर्थात मैं ब्रह्म को नहीं जानता हूँ या प्रकार का अज्ञान विषयक, अज्ञान ವಿಷೀಕರಿಸುವಂಥ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಅಹಂ ಬ್ರಹ್ಮ ನ ಜಾನಾಮಿ. ಪ್ರತ್ಯಕ್ಷ ಅನುಭವ ಸರ್ವ ಪ್ರಾಣಿಯಂಕೂ ಹೋವೆ. ಎಲ್ಲರಿಗೆ ನಾನು ಬ್ರಹ್ಮವನ್ನು ತಿಳಿದನು, ಬ್ರಹ್ಮವನ್ನು ನಾ ತಿಳಿದಿಲ್ಲ. ಪ್ರಾಣಿಯಂಕೂ ಯಾತೆ ತಾ ಅಜ್ಞಾನ ವಿಷಯ ಏಕ ತೋ ಏ ಪ್ರತ್ಯಕ್ಷ ಹಿ ಪ್ರಮಾಣ ಹೇ. ಎಲ್ಲರಿಗೆ ಪ್ರತ್ಯಕ್ಷ ಪ್ರಮಾಣನೇ. ನಾ ಬ್ರಹ್ಮವನ್ನು ತಿಳಿಯುವುದಿಲ್ಲ ಹಿಂಗೆ ಅನುಭವ ಮಾಡಿ ಹೇಳ್ತಾರಲ್ಲ, ಎಲ್ಲರ ಹತ್ತಾರೇನಿಲ್ಲ ಬ್ರಹ್ಮ ಗುರ್ತದೇನು, ನನಗೆ ಬ್ರಹ್ಮ ಗುರ್ತಿಲ್ಲ ಅಂತ ಪ್ರತಿಯೊಬ್ಬ ಜೀವನು ಹೇಳಲಿಕ್ಕೆ ಪ್ರತ್ಯಕ್ಷ ಪ್ರಮಾಣವೇ ಇದು ಪ್ರಮಾಣದ. और दूसरा श्रुति स्मृति भी प्रमाण है. श्रुति स्मृति ಕೂಡ ಪ್ರಮಾಣ है. ते ಶ್ವೇತಾಶ್ವೇತರ ಉಪನಿಷತ್ ಮನೆ ಇದ್ರಾಗ ಹೋಯ್ತು ನೋಡಿದು ವಿವೇಕ ಚೂಡಾಮಣಿ ಒಳಗೆ. ಹಾಂ, ಒಮ್ಮೆ ಅದೇ ಓದಿದ್ರು ಟೀಕಾ ಇದು ಬಿಟ್ಟು ತಳಗ ಟೀಕಾದ ಇದ್ರಾಗಿಲ್ಲ. ಹಾಂ, ಧ್ಯಾನ ಯೋಗಾನುಗತ अपश्यन् देव आत्मशक्ति स्वगुण निगूढ़ाम. आत्मशक्तिर निगूढ़ाम अर्थ काल स्वभावादिक कारणों विषय नाना प्रकार के दोषों का विचार करके ಇವು ಜಗತ್ತಿಗೆ ಕಾಲ ಸ್ವಭಾವ ಇವನು ಕಾರಣ. ಜಗತ್ತಿಗೆ ಹಂಗೆ ಮಾಯಾ ಕಾರಣ ಅಂತ ಹೇಳ್ತೇವಲ್ಲ, ಹಂಗೆ ಒಟ್ಟು ಜಗತ್ತಿಗೆ ಕಾರಣ ಅವರು ಇವರು 13 ಕಾರಣ ಹೇಳ್ಯಾರ. ಇಲ್ಲ, ಜಗತ್ತಿಗೆ ನಾವು ಅಜ್ಞಾನ ಉಪಾದಾನ ಕಾರಣ ಹೆಂಗೆ ಹೇಳ್ತೇವಲ್ಲ, ಮಾಯಾ ಹೆಂಗಾಯಿತು ಜಗತ್ತು? ಈಶ್ವರನಿಂದಾಯಿತು, ಮಾಯಿಂದಾಯಿತು, ಈಶ್ವರನ ಕುಡ್ಕೊಂಡಾಯಿತು. ಹಂಗೆ ಕಾಲ ಸ್ವಭಾವನೂ ಕೂಡ ಚೇತನ ಇಲ್ದು. काल स्वभावादिक कारणों विषय नाना प्रकार के दोषों का विचार करके ಅಂದ್ರೆ ಮುನಿಗಳು ಧ್ಯಾನ ಯೋಗದಾಗ ಕುಂತ್ಕಿಸಿಂದ ಆ ಆತ್ಮಶಕ್ತಿ ಜಾಗೃತ ಮಾಡಿ ಅವರು ಇಷ್ಟೆಲ್ಲ ವಿಚಾರ ಮಾಡಿದರು. ಧ್ಯಾನದಲ್ಲಿ ತಮ್ಮ ಆತ್ಮಶಕ್ತಿಯಿಂದ ಆತ್ಮಶಕ್ತಿಯಿಂದ ಹಾಂ ಆಯಿತು. ಇದು ಇದ್ರೂ ಭಾಳ ಕಠಿಣ ಕೊಟ್ಟರು. ಸಿದ್ಧಾಂತ ಬಿಂದು. ಹಾಂ, ಸಿದ್ಧಾಂತ ಬಿಂದು ಅದ್ವೈಸಿದ್ದಿ ಮಧುಸೂದನ ಸ್ವಾಮಿಗಳು ಭಾಳ ವಿಸ್ತಾರ ಒಳಗೆ ಒಟ್ಟು ಏನು ಹೇಳಕ್ಕೂ ಎಲ್ಲ ಪೂರ್ವ ಪಕ್ಷ ಗೊತ್ತಿದ್ರೆ ಅದು ಹೇಳಿ ಬರ್ತಿರ್ತೀವಿ. ಅಂತೂ ಇದನ್ನು ವಿವೇಕ ಚೂಡಾಮಣಿ ಒಳಗೆ ಕೊಟ್ಟಾರ ನೋಡಿ. ಧ್ಯಾನ ಯೋಗ ಅನ್ಕೇಶನ್ ಅಂದರೆ ಋಷಿ ಮುನಿಗಳು ಧ್ಯಾನ ಕುತ್ತಿಕೆಸಿಂದ ತನ್ನ ಹಾಂ ಕಾಲ ಹಾಂ ಇವು ಕಾರಣಗಳು ಇವು ಜಗತ್ತಿಗೆ ಒಬ್ಬೊಬ್ಬರೊಬ್ಬರು ಹಿಂಗೆ ಒಪ್ಪ್ಯಾರ. ಹಿಂಗೆ
ನಿಯತಿ, ಹ್ಮ್ ಆಮೇಲೆ ಯದೃಚ್ಛ, ಹಾಂ ಆಮೇಲೆ ಭೂತಾನಿ ಯೋನಿ, ಹ್ಮ್ ಆಮೇಲೆ ಪುರುಷ ಇಷ್ಟು ಕಾರಣ ಅಂತ ಚಿಂತನೆ ಮಾಡಿ ಇದನ್ನ ಹಿಂಗ್ ಮುಂದಿನ ಹಾಂ ಧ್ಯಾನ ಮಾಡಕತ್ರ ಅವಾಗ ಅವರಿಗೆ ದೇವಾತ್ಮ ಶಕ್ತಿ ಅಂತ ಪರಮಾತ್ಮ ಒಂದು ಶಕ್ತಿ ಐತಿ ಶಕ್ತಿ ಅಂತ ಅವ್ರಿಗೆ ತಿಳಿದಂತ ತಿಳಿತು ತಿಳಿತಲ್ರಿ ಮಗ काल स्वभावदी ಕಾರಣವಿಷಿ ನಾನಾ ಪ್ರಕಾರಕ್ಕೆ ದೋಷೋं का ವಿಚಾರ करके ಈ ಪ್ರತಿಯೊಂದು ಕಾರಣಗಳಲ್ಲಿ ಒಂದೊಂದು ದೋಷಗಳು ಅವ್ರು ಕಂಡ್ರು ಏನು ಧ್ಯಾನದ ಕೂತಾರಲ್ಲ ಋಷಿ ಮುನಿಗಳು ಇಷ್ಟು ದೋಷ ಇವು ಕಾರಣದಲ್ಲಿ ಸ್ವಭಾವದಲ್ಲಿ ಕಾಲದಲ್ಲಿ ಇನ್ನು ನಿಯತದಲ್ಲಿ ಇಷ್ಟುಗಳು ಇವು ಪ್ರತ್ಯೇಕ ಒಂದೊಂದರೊಳಗೆ ದೋಷ ಐತಿ ಅಂತ ಅವರು ತಮ್ಮ ಆತ್ಮಶಕ್ತಿಯಿಂದ ತಿಳ್ಕೊಂಡ್ರು ध्यान परायण दोषों का विचार करके जगत के कारण का निश्चय करने वास्ते ब्रह्म के ध्यान परायण हुए थे ब्रह्मवेत्ता पुरुष देवात्म शक्ति को ही जगत कारण रूप करके देखते भाई तीर्थ ತಿಳಿದಿಲ್ಲ ತೀರ್ಥನಿಲ್ಲ ತಿಳಿದಿಲ್ಲ ತೀರ್ಥನಿಲ್ಲ ತಿಳಿದಿಲ್ಲ ನೋಡು ಯಾರು ಋಷಿ ಮುನಿಗಳು ಧ್ಯಾನಕ್ಕೆ ಕೂತಾರಲ್ಲ ಧ್ಯಾನಕ್ಕೆ ಕೂತಿದ ನಂತರ ಇಷ್ಟು ಏನು ಮೊದಲ ಅವರು ಕಾರಣಗಳು ಜಗತ್ತಿಗೆ ಹೆಂಗಾಯ್ತು ಅಂತ ಧ್ಯಾನದಲ್ಲೇ ಕೂತಾಗ ಅವರು ಸ್ವಭಾವ ಕಾಲ ಇನ್ನೂ ಎಷ್ಟು ಅದಾವ ಪ್ರತ್ಯೇಕ ಒಂದೊಂದರಲ್ಲಿ ದೋಷ ಅದ ಅಂತ ತಿಳ್ಕೊಂಡು ಅವರು ಆ ಬ್ರಹ್ಮನ ಧ್ಯಾನದ ಕೂತಾಗ ಆ ಬ್ರಹ್ಮವೇತ್ತ ಪುರುಷರಲ್ಲಿ ದೇವಾತ್ಮ ಶಕ್ತಿ ಕೂಗಿ ದೇವರ ಪರಮಾತ್ಮನಲ್ಲಿರುವ ಒಂದು ಶಕ್ತಿ ಐತೆ ಪರಮಾತ್ಮನಲ್ಲಿರುವುದು ಒಂದು ಶಕ್ತಿ ಆ ಶಕ್ತಿನೇ ಈ ಜಗತ್ತಿಗೆ ಕಾರಣದ ಹೊರತಾಗಿ ಮತ್ತೆ ಬೇರೆ ಯಾವ ಕಾರಣನೂ ಜಗತ್ತಿಗೆ ಆಗುವುದೇ ಇಲ್ಲ ಅಂತ ಹಿಂಗೆ ಅವ್ರು ತಿಳ್ಕೊಂಡ್ರು ಜಗತ್ ಕಾರಣ ರೂಪರಿಗೆ ದೇಖ್ತೆ ಭಯ ನನಗೆ ನೋಡಿದ್ರು ಅವರು ಧ್ಯಾನದ ಕೂತಾಗ ಆ ಬ್ರಹ್ಮದೇವತಾ ಪುರುಷರು ಧ್ಯಾನದಿಂದ ಆತ್ಮನ ಶಕ್ತಿಯಿಂದ ಜಾಗೃತಾಗಿ ಬೇರೆ ಯಾವ ಕಾರಣ ಇಲ್ಲ କିନ୍ତୁ ಪರಮಾತ್ಮನ ಶಕ್ತಿನೇ ಜಗತ್ತಿಗೆ ಕಾರಣ ಅದ ಅಂತ ಅವರಿಗೆ ಇದು ಆಯಿತು आत्मज्ञान जो अज्ञान रूप शक्ति अपने सत्वादि गुणों करके निगूढ़ है आ अज्ञान अंदरने शक्ति अज्ञानದಲ್ಲಿ ಒಂದು ಶಕ್ತಿ ಅಜ್ಞಾನ ರೂಪ ಅಂದ್ರೆ ಶಕ್ತಿ ನಿಮ್ಮನ್ನು ಹೇಳಿದಲ್ಲ ಶಕ್ತಿ ಪ್ರಕೃತಿ ಮಾಯಾ ಅಜ್ಞಾನ ಅವು ಇವೆಲ್ಲ ಪರ್ಯಾಯ ಶಬ್ದಗಳು ಶಕ್ತಿ ಜಗತ್ತಿಗೆ ಇದು ಶಕ್ತಿ ಅಂದರೆ ಅದು ಸ್ವತಂತ್ರ ಇರಲ್ಲ ಪರಮಾತ್ಮನ ಆಶ್ರಯ ಮಾಡ್ಕೊಂಡು ಇರ್ತದೆ ಸ್ವತಂತ್ರತಾಕ್ಕೆ ಅಭಾವಕ್ಕೂ ಶಕ್ತಿ ಕೈ ನಿಗೂಢ ಹಾಂ ನಿಮಗೇನು ಹೇಳೋದು ಶಕ್ತಿ ಅಂದ್ರೆ ನಾವು ಜಾತಿ ಲಕ್ಷಣ ಅಂದರೆ ಜಾತಿ ಹಾಂ ನಿತ್ಯ ಏಕ ಹಾಂ ಏಕ ಮತ್ತೊಂದು ಏನು ಐತೆ ಅಂದರೆ ಜಾತಿನೂ ಕೂಡ ಸ್ವತಂತ್ರ ಇರಲ್ಲ ವ್ಯಕ್ತಿ ಮೊದಲೊಂದಾದ ಶಬ್ದ ಇದು ಶಕ್ತಿದು ನಾವು ಅವ್ರೇನು ಅಂತಾರೆ ಜಾತಿ ಇದು ಶಕ್ತಿ ಸ್ವತಂತ್ರತೆಗೆ ಅವಾಗೂ ಶಕ್ತಿ ಅಂತೀವಿ ಮತ್ತು ಜಾತಿನೂ ಕೂಡ ಸ್ವತಂತ್ರ ಇರುವುದಿಲ್ಲಲ್ಲ ಆ ಜಾತಿಗೂ ಮತ್ತು ಶಕ್ತಿಗೂ ಏನು ವ್ಯತ್ಯಾಸ ಅದ ನಿಮ್ಮ ತಿಳಿದ್ರೆ ಜಾತಿ ವ್ಯಕ್ತಿಯನ್ನು ಬಿಟ್ಟು ಇರುವುದಿಲ್ಲ ಇರ್ತೈತೇನೋ ಎಂದರೆ ಜಾತಿ ಸ್ವತಂತ್ರ ಇರ್ತೈತೇನೋ ಜಾತಿ ಸ್ವತಂತ್ರ ಎಲ್ಲಿ ಇರುವುದಿಲ್ಲ ಜಾತಿ ಇಲ್ಲ ಐತೇನು ಜಾತಿ ಇಲ್ಲಿ ಮನುಷ್ಯನ ಮನುಷ್ಯತ್ವ ಘಟದ ಘಟತ್ವ ಜಾತಿ ವ್ಯಕ್ತಿಯನ್ನು ಆಶ್ರಯ ಮಾಡಿಕೊಂಡೇ ಇರ್ತೈತಿ ಇದಿಲ್ಲ ಮತ್ತು ಅದು ಹೆಂಗೆ ಸ್ವತಂತ್ರ ಇರ್ಲಿಕ್ಕೆ ಬರುವುದಿಲ್ಲ ಹಂಗೆ ನಿಮ್ಮ ಶಕ್ತಿನೂ ಸ್ವತಂತ್ರ ಇರ್ಲಿಕ್ಕೆ ಬರೋಲ್ಲ ಮತ್ತು ಈ ಜಾತಿಗೂ ಶಕ್ತಿಗೂ ಏನು ವ್ಯತ್ಯಾಸ ಐತಿ ಅಂತ ಕೇಳಿದ್ರೆ ಅವ್ರು ಹೇಳ್ಯಾರ ಜಾತಿ ಏನೈತಲ್ಲ ಏನು ಜಾತಿ ಅದೇ ಜಾತಿ ಪ್ರತ್ಯೇಕ ಒಂದು ವ್ಯಕ್ತಿಯನ್ನು ಆಶ್ರಯ ಮಾಡ್ಕೊಂಡೈತಿ ಘಟತ್ವ ಪಟತ್ವ ಮನುಷ್ಯತ್ವ ಬ್ರಾಹ್ಮಣತ್ವ ಜಾತಿ ಏನೈತಲ್ಲ ಅದು ಸ್ವತಂತ್ರ ಇರ್ಲಿಕ್ಕೆ ಬರಲ್ಲ ಅದಕ್ಕೆ ಅಂತ ವ್ಯಕ್ತಿಯನ್ನು ಆಶ್ರಯ ಮಾಡ್ಕೊಂಡೇ ಐತಿ ಹಾಗೆ ನಿಮ್ಮ ಶಕ್ತಿನೂ ಕೂಡ ಸ್ವತಂತ್ರತಾಕೆ ಅಭಾವಕ್ಕೂ ಶಕ್ತಿ ಐತಿರಿ ಮತ್ತು ಎರಡಕ್ಕೂ ವ್ಯತ್ಯಾಸ ಏನದ ಅಂತ ಅವರು ಶಂಕ ಮಾಡಿದ್ದಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅಪ್ಪ ಜಾತಿ ಏನೈತಲ್ಲ ಅದು ಈ ಒಬ್ಬ ಬ್ರಾಹ್ಮಣ ಭಾಳ ಶ್ರೀಮಂತದನ ಬ್ರಾಹ್ಮಣ ಆ ಶ್ರೀಮಂತ ಬ್ರಾಹ್ಮಣಲ್ಲಿ ಜಾತಿ ದೊಡ್ಡದೈತೇನು ಒಬ್ಬ ದರಿದ್ರೆ ಅದನ ಬ್ರಾಹ್ಮಣ ಅವನಲ್ಲಿ ಶಕ್ತಿ ಅದು ಜಾತಿ ಕಡಿಮೆ ಐತೇನು ಸಣ್ಣದದ ಅವನ ಜಾತಿ ನಾವು ಅಂತೇವು ಸಣ್ಣವರು ಬಟ್ ಜಾತಿ ಹಿಂಗಿರಲ್ಲ ಗರೀಬನಲ್ಲಿ ಸಣ್ಣದು ಜಾತಿ ಒಬ್ಬನೇ ಮನುಷ್ಯದನ ಬ್ರಾಹ್ಮಣನೇ ಇಬ್ಬರು ತಿಳಿತದೆ ನಿಮಗೆ
ಇಬ್ಬರು ಬ್ರಾಹ್ಮಣರೇ ಅದಾರ, ಒಬ್ಬ ಶ್ರೀಮಂತ ಅದಾನ, ಒಬ್ಬ ಗರೀಬ್ ಅದಾನ. ಆದ್ಮೇಲೆ ಇಬ್ಬರಲ್ಲಿ ಇರುವ ಜಾತಿ ಅವನಲ್ಲಿ ದೊಡ್ಡದ, ಇವನಲ್ಲಿ ಸಣ್ಣದಿಲ್ಲ. ಒಂದೇ ಸಾಮಾನ್ಯ ಇರ್ತದೆ, ಜಾತಿ ಸಾಮಾನ್ಯ ಇರ್ತದ. ತಿಳಿತಿಲ್ಲ? ಏನು ತಿಳಿದಿಲ್ಲ. ಜಾತಿ ಏಕ ಏಕ ಅನೇಕ ಮೇ ಸಮವೇತ ಏಕ ಅದೆಲ್ಲ ಪದಕೃತಿ ಮತ್ತೆ ಬಿಡಿಸಿ ಹೇಳ್ತೀನಿ. पण ಅವರು ಫಕ್ತ ವ್ಯತ್ಯಾಸ ಏನು ಹೇಳ್ತಾರೆ ಅವರು ಫರಕ, ಜಾತಿಯೂ ಸ್ವತಂತ್ರ ಇರುವುದಿಲ್ಲ, ಕಿಂತು ವ್ಯಕ್ತಿನ ಆಶ್ರಯ ಮಾಡಿಕೊಂಡೇ ಇರ್ತೈತಿ. ಏಕ ಅನೇಕ ಮೇ ಸಮವೇತ ಇತ್ತು. परंतु शक्तिनೂ स्वतंत्रता के अभाव को शक्ति कहे, ಜಾತಿನೂ ಆಶ್ರಯ ಮೇಲೆ ಫರಕ್ ಏನದ, ಜಾತಿ ಎಲ್ಲರಲ್ಲಿ ಒಂದೇ ಸಮಾನ ಇರ್ತದೆ. ಬ್ರಾಹ್ಮಣನಲ್ಲಿ, ಗರೀಬನಲ್ಲಿ, ದರಿದ್ರನಲ್ಲಿ, ಬ್ರಾಹ್ಮಣನಲ್ಲಿ, ಶೂದ್ರನಲ್ಲಿ, ಎಲ್ಲ ಕಡೆ ಜಾತಿ ಒಂದೇ ಇರುತ್ತದೆ. ಅದು ಶಕ್ತಿ ಏನೈತಲ್ಲ, ಶಕ್ತಿ ಕಮ್ಮ ಹೆಚ್ಚ ಆಗುತ್ತದೆ. ಶಕ್ತಿ ಕಮ್ಮ ಹೆಚ್ಚ ಇರ್ತಿಲ್ಲ. ಶ್ರೀಮಂತನಲ್ಲಿ ಶಕ್ತಿ ಹೆಚ್ಚಿರ್ತದೆ, ಹಂಗೆ ಇದ್ದಂದ್ರೆ ಅವನಲ್ಲಿ ಶಕ್ತಿ ಇರ್ತದೆ, ಕೆಳಗಿದ್ದಂದ್ರೆ ಅವನ ಶಕ್ತಿ ಕಡಿಮೆ ಇರ್ತದೆ. ಅದಿಲ್ಲ, ಹೆಚ್ಚು ಜೀವನದಾಗಿ ಶಕ್ತಿ ಹೆಚ್ಚಿರ್ತದೆ. ಅದು ದಾಟಿ ಹಾರು ಹೋಗ್ತೀನಿ ನಾನು. ಈಗ ಮುದುಕಾಗನ ಎದ್ದು ಕುಂಡಲು ಬರೋಲ್ಲ, ಗೊತ್ತಿಲ್ಲ. ಈ ವಿದ್ಯಾರ್ಥಿ ಏನಾಯ್ತು, ಶಕ್ತಿ ಹೆಂಗೆ ಕೂತ ನಿಮ್ಗೆ ತಿಳಿತೇನೆ ಇಲ್ಲ. ಶಕ್ತಿ ಅಂದರೆ ಈಗ ಒಬ್ಬ ಮುದುಕ ಕುಂತಾನಂದ್ರೆ ಅಲ್ಲೇ ಕುತ್ತಲ್ಲಿ ನಾಷ್ಟಾಚಾರ್ಯ ಕುತ್ತಲ್ಲಿ ಕುಂತಾನ, ಹೇಳಕ್ಕೆ ಬರವಲ್ದು. ಊಟ ಕುತ್ತಲ್ಲಿ ಹೇಳಕ್ಕೆ ಬರವಲ್ದು. ಆವಾಗ ಹೆಣ್ಮಗಳು ಸೊಸಿ ಕಸ ಓಡುತ್ತಿಳಂತೆ. ಕಸ ಮತ್ತು ಅಜ್ಜವ್ರ ಮುತ್ಯ ಜರ ಆ ಕಡೆ ಸರಿದ್ಕೊಂಡು ಈ ಕಡೆ ಕಸ ಉಡುತ್ತೆ, ಭಾಳ ಕಸ ಹುಡುಗಿ. ನನಗೆ ಒಟ್ಟು ಹೇಳಿಕೆ ಬರಲ್ಲ ಬೈ, ನೀನು ಹೇಳಂತ ಹೇಳ್ತೀನಿ. ಹೆಂಗೆ ಹೇಳಿ ನಾ ಒಟ್ಟು ನನಗೆ ಹೇಳಿಕೆ ಬರಲ್ಲ. ಅವೆಲ್ಲ ಮುತ್ತೆ ಹಾವ ಅಂದೊಳತ. ಮುತ್ತೆ ಹಾವ ಅಂದ್ಕೊಳ್ಳೆ ಜಿಗದ ಹಚ್ಚಿ ಕಡೆ ಹೋಗಿ ಬಿದ್ದತ್ತ. ಮತ್ತೆ ಹ್ಯಾಂಗೆ ಬತ್ತು ಶಕ್ತಿ ನಿನ್ಗೆ ಎಲ್ಲ ಹಂಗೆ ಸಿಕ್ತು ಶಕ್ತಿ. ಈಗ ಶಕ್ತಿನ ಎಲ್ಲ ಅಂತ ಎಲ್ಲಿ ಬಂತು ನೀವು ಶಕ್ತಿ ಆಕೆ ಅಂದ್ರೆ ಸ್ವಲ್ಪ ಆ ಕಡೆ ಸರಿ ಕಸ ಹುಡುಕಿ ಕಡೆದು ಭಾಳ ನನಗೆ ಒಟ್ಟು ಈ ಕಡೆ ಒಟ್ಟು ಸರಿಲಿಕ್ಕೆ ಬರವಲ್ಲಾಗ್ಯದ ಅಂದಂತ. ಮಮ್ಮಿ ಅದು ಹಾವ ನೀನು ಬಲ್ಯ ಅಂತ ನಾನು ಹಚ್ಚಿ ಕಳಿಸಿದ ನೋಡಿ ಹ್ಯಾಂಗೆ ಬಸ್ ಶಕ್ತಿ ಅಂದರೆ ಶಕ್ತಿ ಹೆಚ್ಚಿಕೊಂಡು ಬರ್ತೈತಿಲ್ಲ, ಅದು ಶಕ್ತಿ ಆಗ್ತದ ಅಂತ ಹಿಂಗೆ. ಶಕ್ತಿ ನಿಮ್ಗೆ ಗುರ್ತಾಗಬೇಕು. ಈಗ ಅಷ್ಟು ವಜನ್ ನಮ್ಗೆ ಎತ್ತರ ಬರ್ತದೆ, ಅಷ್ಟು ಈಗ ಕೊಟ್ರೆ ಅಂದ್ರೆ ಒಂದು ಚೀಲ ಶಕ್ತಿ ಇಲ್ಲ, ಅಷ್ಟು ಶಕ್ತಿ ಇಲ್ಲ. ಅಂದರೆ ಶಕ್ತಿ ಏನದ ಕಡಿಮೆ ಹೆಚ್ಚು, ಜಾತಿ ಮಾತ್ರ ಕಡಿಮೆ ಹೆಚ್ಚಾಗೋದಿಲ್ಲ. ब्रह्मवेता पुरुष देवात्म शक्ति को ही जगत कारण रूप करके देखते भय, जो अज्ञान रूप शक्ति अपने सत्वादिक गुणों करके निगूढ़ है. आ अज्ञान रूप अंदर शक्ति, अज्ञान अंदर शक्ति, रूप अंदर शक्ति अपने सत्वादि गुणों करके ಅಂದ್ರೆ ಸತ್ವ ರಜತಮ ಮೂರು ಗುಣಗಳಿಂದ ಅದು ನಿಗೂಢ. ನಿಗೂಢ ಅಂದ್ರೆ ಚಕ್ಷುರಾದ್ಯ ಅಗೋಚರ. ನಿಗೂಢ ನಿಗೂಢ ಅನ್ನೋಕ್ಕೇನೆ ಚಕ್ಷುರಾದ್ಯ ಅಗೋಚರ. ನಿಗೂಢ ಅಗೋಚರ. ಸ್ವಭಾವ ಅಂದ್ರೆ ಇತರ ನಿರಪೇಕ್ಷಂ ವಸ್ತು ಸ್ವರೂಪಂ. ಸ್ವಭಾವ ಐತಲ್ಲ, ನಿಮ್ಮ ಸ್ವಭಾವ ಹೆಂಗದ, ನಿಮ್ಮ ಸ್ವಭಾವ ಹೆಂಗದ, ಸ್ವಭಾವನೂ ಕೂಡ ಅದಕ್ಕೆ ಹೇಳ್ತಾರೆ ಇತರ ನಿರಪೇಕ್ಷಂ. ಇತರ ವಸ್ತು ಸ್ವರೂಪಂ. ಸ್ವಭಾವದ ಲಕ್ಷಣ ಇದು. ಇತರ ನಿರಪೇಕ್ಷಂ ವಸ್ತು ಸ್ವರೂಪಂ ಸ್ವಭಾವ. निगूढ़ अंदर चक्षुराद्य अगोचर. इस सृष्टि का अर्थ आत्म पुराण के अष्टम अध्याय विषय विस्तार से कथन कर्या है. ता स्मृति ಅಲ್ಲಿ ಅದಕ್ಕೆ ಮೊದಲು ಸ್ಮೃತಿ ಹೇಳ್ತಾರೆ, ನಂತರ ಶ್ರುತಿ ಹೇಳ್ತಾರಲ್ಲ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುನಿಯಂತಿ ಜಂತವಃ. 5ನೇ ಅಧ್ಯಾಯ 15ನೇ ಶ್ಲೋಕ. ಜ್ಞಾನೇನ ತು ತಜ್ಞಾನಂ येषां नाशितम आत्मनः. अर्थ याडू 5, 16, 5, 16, 15, 16. 5ನೇ ಅಧ್ಯಾಯದಾಗ ಒಂದು 15ವಾದ ಒಂದು 16ವಾದ ಬರೆದಿರಿ. ಒಂದು ಬರೆದಿ ಅದು. जिन जीवों का ज्ञान अज्ञान करके आवृत हुआ है. जिन जीवों का ज्ञान, ಈ ಎಲ್ಲ ಜೀವಿಗಳ ಜ್ಞಾನ ಏನದ ಅಜ್ಞಾನದಿಂದ
ಮುಚ್ಚಲ್ಪಟ್ಟಂತ ಇರುತ್ತದೆ ಆವರ್ತವಾಯಿ ತೇ ಜೀವ ತಿಸ್ ಅಜ್ಞಾನ ಕುರಿತ ಆವರಣಕರಿಕೆ ಸಂಸಾರಂಕು ಈ ಪ್ರಾಪ್ತ ಹೋವೆ ಆ ಅಜ್ಞಾನದಿಂದ ಆವರ್ತವಲ್ಪಟ್ಟಂಥ ಜೀವಗಳನ್ನೇ ಈ ಜನ್ಮ ಮರಣ ಸಂಸಾರಕ್ಕೆ ಪ್ರಾಪ್ತ ಆಗ್ತಾರ ಅವರು ಜಿನ ಜೀವೋं का सो अज्ञान गुरु शास्त्र के ಪ್ರಸಾದಜನ್ಯ ಜ್ಞಾನ ಕರಿಕೆ ನಿವರ್ತ हुआ है ಯಾವ ಜೀವಿಗಳು ಗುರುಗಳಿಗೆ ಶರಣಾಗತನಾಗಿ ಗುರುಶಾಸ್ತ್ರ ಉಪದೇಶ ಅಂದ್ರೆ ತತ್ವಮಸಿ ಮಹಾವಾಕ್ಯದಿಂದ ತಮ್ಮ ಅಜ್ಞಾನವನ್ನು ಕಳ್ಕೊಂಡಾರ ಜ್ಞಾನ ಕರಿಕೆ ನಿವರ್ತ ಹುವ ಪ್ರಸಾದಜನ್ಯ ಜ್ಞಾನ ಅಂದರೆ ಮಹಾವಾಕ್ಯದಿಂದ ತಾವು ಅಜ್ಞಾನವನ್ನು ನಿವರ್ತಿ ಮಾಡ್ಕೊಂಡಾರ ತಿನ್ನ ಪುರುಷೋಂಕ ಅಹಂ ಬ್ರಹ್ಮಾಸ್ಮಿ ಆ ಪುರುಷರಿಗೆ ಏನಾಗ್ತದ ಅಹಂ ಬ್ರಹ್ಮಾಸ್ಮಿ ಏ ಜ್ಞಾನ ಪ್ರತ್ಯೇಕ ನೋಡ್ರಿ ನಿಮ್ಮಲ್ಲೇನದ ಅದ ಪ್ರತ್ಯೇಕ ಅದ ಹಾಂ प्रत्येक अभिन्न ब्रह्म को प्रकाश करे है प्रत्येक अंदर आत्मा प्रत्येक नाम अंतर का प्रत्येक नाम अंतर ಅಂದರೆ ಆತ್ಮ ಬ್ರಹ್ಮ ಬ್ರಹ್ಮ ಆತ್ಮ ಯಾವುದು ಇಬ್ಬರು ಒಂದೇ ಇದ್ದಾರೆ ಈ ಬ್ರಹ್ಮವು ಆತ್ಮನೇ ಇದ್ದಾನೆ ಆತ್ಮನೇ ಬ್ರಹ್ಮ ಹಿಂಗೆ ಅಭಿನ್ನ ಅಭೇದ ದರ್ಶನ ಜ್ಞಾನ ಅದಕ್ಕೆ ಪ್ರಕಾಶ ಮಾಡುತ್ತದೆ ಇತಿ ये गीता स्मृति भी अज्ञान विषयी प्रमाण है किंवा त्या स्मृति विषयी अज्ञान को ब्रह्म के स्वरूप का आवरकपणा कथन कर्या है अज्ञानेन आवृत ಅಂದ್ರೆ ಆ ಅಜ್ಞಾನವು ಬ್ರಹ್ಮ ಸ್ವರೂಪವನ್ನು ಆವರಣಕಪಣ है ಆವರಣಕಪಣ ಅಂದ್ರೆ ತೋರ್ಲಾರ್ದಂಗೆ ಮಾಡೈತಿ ಅಜ್ಞಾನ ಆ ಬ್ರಹ್ಮನನ್ನು ಆವರಕಪಣ ಅಂದ್ರೆ ತೋರ್ಲಾರ್ದಂಗೆ ಮಾಡೈತಿ ಅಂತ ತಿಳ್ಕೊಬೇಕು ಆವರಣ ಅಂದ್ರೆ ಏನಾಗ್ತದೆ ನಮ್ಗೆ ಮುಚ್ಚೈತಿ ಆವರಣ ಕರೆ ಅಂದ್ರೆ ಝಾಕ್ಲೆ ಅಂತ ಅರ್ಥ ಮಾಡ್ಕೊಬಾರ್ದು ಝಾಕ್ಲೆ ಅಂದ್ರೆ ಗೊತ್ತಿಲ್ಲ ಮುಚ್ಚೈತಿ ಮುಚ್ಚಿದಂಗೆ ಮಾಡೈತಿ ಅಂತ ಅನ್ಕೊಬಾರ್ದು ತೋರ್ಲಾರ್ದಂಗೆ ಮಾಡೈತಿ ಮುಚ್ಚೈತಿ ಅಂತಂದ್ರೆ ನೋಡ್ರಿ ಹಾಂ ಇದು ಮುಚ್ಚೈತಿ ಅಂದ್ರೆ ಇದು ಸಣ್ಣದು ಇದು ದೊಡ್ಡದು ಮುಚ್ಚ ಕಾಣಿಸ್ಲಾಗ ಅದಿಲ್ಲ ಹಂಗೆ ಬ್ರಹ್ಮನ್ಕಿಂತ ಅಜ್ಞಾನ ದೊಡ್ಡದೈತಿ ದೊಡ್ಡದಿದ್ರೆ ಮುಚ್ಚಲು ಬರ್ತೈತಿ ದೊಡ್ಡದಿದ್ರೇ ಮುಚ್ಚಲು ಬರ್ತೈತಿ ಅಜ್ಞಾನಿ ಹೆಂಗೈತಿ ಮಹಾರಾಜ ಬ್ರಹ್ಮನಲ್ಲಿ ಹೆಂಗೈತಿ ಅಜ್ಞಾನ ಚಂದ್ರೋದಯದಾಗ हाँ एक देश विषय तिल की न्यायी है विचार चंद्रोदय तिल की न्यायी अज्ञान ब्रह्म विषय तिल की न्यायी है ठीक है ಎಷ್ಟು ಶಕ್ತಿ ಐತೆ ಅದರಲ್ಲಿ ಅದು ಕೊಟ್ರ ಚಂದ್ರೋದಯ ಬ್ರಹ್ಮ ಅಜ್ಞಾನ ಒಂದು ಬಟ್ ಮುಚ್ಚಿದ್ಕೊಂಡು ವಿಚಿತ್ರ ಎಲ್ಲ ಕಾಣಿಸ್ತದೆ ಒಂದು ತೆಗೆದೇವು ಅಂದರೆ ಮತ್ತೆಲ್ಲ ಅಂದ್ರೆ ಒಂದು ಬಟ್ಟ ಸೂರ್ಯಮಂಡಲ ಮುಚ್ಚೈತಿ ವಿಚಾರ ಸಾಗರದಾಗ ಆರನೇ ತರದಿಂದ ಏಳನೇ ಇದು ಟಿಪ್ಪಣಿ ಕೊಟ್ಟರು ಯಾರು स्मृति विषय अज्ञान को ब्रह्म के स्वरूप का आवरकपणा कथन कर्या है सो आवरकपणा भाव पदार्थों विषय वव्य है हाँ आवरकपण अज्ञान ಏನು ಆವರಕ ಮಾಡಬೇಕಾಗಿದ್ರೆ ಮುಚ್ಚುಲ್ಕ ಮಾಡಬೇಕಾಗಿದ್ರೆ ಅಭಾವ ಯಾವುದಕ್ಕೆ ಮುಚ್ಚುಲ್ಕ ಬರಲ್ಲ কিন্তু ಭಾವ ಇದ್ದುದೇ ಮುಚ್ಚುಲ್ಕ ಬರ್ತದ ಭಾವ ಇದ್ದುದೇ ಮುಚ್ಚುಲ್ಕ ಬರ್ತದ ಅದಕ್ಕೆ ಅಜ್ಞಾನಕ್ಕೆ ಅಭಾವ ಪದಾರ್ಥ ವಿಷಯ ಹೋತಾ नहीं ಇನ್ನು ಅಭಾವ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತಂದರೆ ಮೊನ್ನೆ ಹೇಳಿದ ನೋಡಿ ಎದರದ ಅಭಾವ ಹೇಳ್ತೀನಿ ಜ್ಞಾನದ ಅಭಾವಕ್ಕೆ ಅನುವಿಗೆ ಪ್ರತಿಯುಗೆ ಬೇಕು ಮತ್ತು ಆ ಜ್ಞಾನ ನೀನು ಗುರ್ತೈತೇನು ಅಜ್ಞಾನ ಪ್ರತಿಯುಗಿ ಅನುವಿಗೆ ಆಗ್ತೈತೇನು ಆಗೋದಿಲ್ಲ ಅಂದರೆ ಜ್ಞಾನ ಅಭಾವಕ್ಕೆ ಅಜ್ಞಾನ ಅತಿ ಹಂಗೆ ಯಾವುದರ ಅಭಾವ ಹೇಳ್ತೇವೆ ಅದಕ್ಕೆ ಅದೇ ಪ್ರತಿಯೋಗಿ ಅಭಾವ ಅನುಯೋಗಿ ಪ್ರತಿಯೋಗಿನ ಆದಿನಿಂದಲೇ ಇರುತ್ತದೆ ಸ್ವತಂತ್ರ ಇರೋಲ್ಲ ಅವನ ಆ ಜ್ಞಾನಕ್ಕೆ ಅನುಯೋಗಿ ಪ್ರತಿಯೋಗಿ ಏನು ಹೇಳ್ತೀನಿ ಹೇಳಿ ಬರ್ತಾಯಿನ ಅದಕ್ಕೆ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತ ಅನುಬಿಡೋದು ಆಯ್ತಾ ಮತ್ತು ಈಗೇನು ಅವರಕ್ಕಂದ್ರೆ ಭಾವ ಪದಾರ್ಥ ಇದ್ದುದೇನೆ ಮುಚ್ಚೈತಿ ಘಟ ಭಾವದ ಅಂತ ತಿಳ್ಕೊಂಡೇ ಅದಕ್ಕೆ ಮುಚ್ಚಿಬಿಟ್ಟೈತಿ ಮೃತಿಕಾ ಭಾವದ ಅಂತೇಳಿ ಮುಚ್ಚೈತಿ ಮತ್ತು ಅದು ಉಪಾದಾನ ಕಾರಣನೂ ಆಗೈತಿ ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನ ರೂಪ ಮಾನ್ಯ ಹರೇ नैयायिकों ने भी इस श्रुति स्मृति वचन के विरोध ता अज्ञान को भाव रूपी मान्या चाहिए ಅದಕ್ಕೆ ನೀವು ಆ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅನ್ಬಿಡೋದು ಕಿಂತು ಆ ಅಜ್ಞಾನಕ್ಕೆ ಭಾವರೂಪನೇ ಅನ್ರಿ ಇನ್ನು ಭಾವರೂಪ ನಿಮ್ಗೆ ಉಪಾದಾನ ಕಾರಣ ಇದ್ದದ್ದು ಭಾವರೂಪನೇ ಇರ್ತೈತಿ ಮಣ್ಣ ಹೇಳಿದ್ರು ಭಾವರೂಪ ಇರುವಂದರೆ ಘಟಕ ಉಪಾದಾನ ಕಾರಣ ಇದೆ ಜಗತ್ತಿಗೆ ಉಪಾದಾನ ಕಾರಣ ಮಾಯಾ ಭಾವರೂಪ ಐತಿ ಅಂತಲೇ ಜಗತ್ತಿಗೆ ಕಾರಣ ಆಗೈತಿ
ಉಪಾದಾನ ಕಾರಣ ಅಭಾವ ಆಗುವುದೇ ಇಲ್ಲ. याते सो गीता वचनता अज्ञान की भावरूपता विषयी भी प्रमाण है. और इस उक्त गीता वचन विषयी ज्ञान करके अज्ञान का नाश कथन कर्या है. ಅದು ಜ್ಞಾನೇನ ತು ತಜ್ಞಾನ ಯೇಷಾಂ ನಾಶಿತಂ ಆತ್ಮನಾದಲ್ಲ 16ವ ಎರಡನೇದು ಬರೀನು 15-16 ನೀ ಏನು ಬರೀತಿ ಮತ್ತೆ ಬರ್ಕೊಬಿಡ್ಬಿಡು. ಅವಾಗ ಈಗ ಎರಡು ಹೇಳಿದೆವು ಇಲ್ಲಿ ಅಜ್ಞಾನೇನ ಆವರ್ತಂ ತೇನ ಮುಂದೆ ಜಂತವ ಅಂದ್ರೆ 5ನೇ ಅಧ್ಯಾಯ 15ನೇ ಶ್ಲೋಕ. ಮತ್ತು ತೆಳಗಿನ ಶ್ಲೋಕ ಏನೈತಲ್ಲ 5ನೇ ಅಧ್ಯಾಯನೇ 16వ ಶ್ಲೋಕ. ಅವು ಅಲ್ಲಿದ್ದಲ್ಲೇ ಬರೆದಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳೋದು. ಅಲ್ಲಿ ನೋಡ್ಲಿಕ್ಕೆ ಇದೆಲ್ಲಿ ಅದ ಹುಡ್ಕೊಳ್ಳಿಕ್ಕೆ ಒಂದಿನ ಹೋಗ್ತದೆ. ಸಾಕಾಯ್ತು ಸಿಗಲಿ ಅನ್ನೋದು ಹೊಂದ್ಬಿಡು. ನಮಗೆ ಸಿಗಲ್ಲ ಬಿಡಲ್ಲ ಇವು ಸುಮ್ಮನೆ ಇವತ್ತು ಉದಾಸೀನ ಸಿಗಲಿಲ್ಲ ಅಂದ್ರೆ ಸಾಕು ಬಿಡು. ನಾವು ಓದಾಳಿ ಭಾಳ ಸರಿ ಸಿಗಲಿ ಹೋಗ್ಬಿಡು ಅಂತ ಅಲ್ಲೇ ಇಟ್ಬಿಡ್ತೀನಿ. ಒಂದು ಸಿಗಲ್ಲ ಎಷ್ಟು ಹುಡ್ಕಾಡ್ತೀನಿ ಅಂದ್ರೆ ಎಲ್ಲ ಎಲ್ಲಿ ಬಂದದ ಇದು ಸಾಗರದಾಗ ಹೇಳ್ಯಾರ ಎಲ್ಲೇ ಬಂದಾಗ ಸಾಗರ ಹುಡ್ಕೊಂಡು ಒಮ್ಮೆ ಸಿಗಲ್ಲೇ ಹೋಗ್ಬಿಡು ಅಂತ ಉದಾಸೀನ ಆಗಿಬಿಡ್ತಾರೆ. ಇದು ಸಿಕ್ಕ ಕಡೆ ಆನಂದ ಚಲೋ ಆಯ್ತು ಓದ್ತೇನೆ ಆಯ್ತಾ. ಹಾಂ ಬ್ರಹ್ಮ ವಚನ ವಿಷಯ ಜ್ಞಾನ ಕರ್ಕೆ ಅಜ್ಞಾನ ಕಾ ನಾಶ ಕಥನ ಕರ್ಯಾ ಹೇ. ಜ್ಞಾನದಿಂದ ಅಜ್ಞಾನದ ನಾಶನೂ ಕೂಡ ಹೇಳಿರುತ್ತದೆ. ತಾ ಕರಿಕೆ ತ್ರಿಗುಣಾತ್ಮಕ ಅಚೇತನ ಸ್ವತಂತ್ರ ತ್ರಿಗುಣಾತ್ಮಕ ಅದ್ಯಾಂಗದ ಅಜ್ಞಾನ ಅಚೇತನ ಚೇತನ ಅಲ್ಲ ಅಚೇತನ ಸ್ವತಂತ್ರ ಪಾರಮಾರ್ಥಿಕ ಪರಿಣಾಮಿ ಮತ್ತು ಮುಂದವರು ಹೇಳಾರ ನಿತ್ಯ. ನಿತ್ಯ ಅಂದ್ರೆ ಕೂಡ ಆ ಕಡೆ ಹೋಯ್ತು ಎಲ್ಲಿ ಪ್ರಧಾನ ಸಾಂಖ್ಯ. ಐಸಾ ಜೋ ಪ್ರಧಾನ ಹೈ ಸೋಯಿ ಅಜ್ಞಾನ ಹೈ. ಇದುವೇ ಅಜ್ಞಾನದ ಇದುವೇ ಅಜ್ಞಾನ. ಇಷ್ಟೆಲ್ಲ ಲಕ್ಷಣ ಕೂಡ್ಕೊಂಡು ತ್ರಿಗುಣಾತ್ಮಕ ಅಚೇತನ ಸ್ವತಂತ್ರ ಪಾರಮಾರ್ಥಿಕ ಪರಿಣಾಮಿ ನಿತ್ಯ ಐಸಾ ಜೋ ಪ್ರಧಾನ ಹೈ ಸೋಯಿ ಅಜ್ಞಾನ ಹೈ. ಏ ಸಾಂಖ್ಯಯೋಂ ಕಾ ಮತ ಭಿ ಖಂಡನ ಹುವಾ. ಸಾಂಖ್ಯರ ಮತನೂ ಕೂಡ ಖಂಡನ ಮಾಡದಂತೆಯೇ ಆಯಿತು. ನಾಶ ಅನುಕೂಲ ವ್ಯಾಪಾರ ಖಂಡನ ಸ್ವಮತ ದೋಷ ಪರಿಹಾರ ಪೂರ್ವಕ ಪರಮತ ಪದಾರ್ಥ ನಿರಾಕರಣ ಸ್ವಮತ ದೋಷ ಪರಿಹಾರ ಪೂರ್ವಕ परमत पदार्थ निराकरण खंडन हुआ जानना ता लोक विषय अचेतन रथाधिकों की चेतन के आदिनी प्रवृत्ति देखने विषय आवे है. ಲೋಕದಲ್ಲಿನೂ ಕೂಡ ಚೇತನ ಅಚೇತನ ಏನವ ಇವು ಗಾಡಿ ರಥ ತಂತೆ ನಡೀತೇವೇನೋ ಇಲ್ಲ ರೈಲ್ವೆ ಮೋಟಾರ್ಗಳು ಎಷ್ಟು ಒಂದು ಶೋರೂಮ್ದಿಂತ ಮನೆ ಮುಂದೆ ಒಂದು 6 ವರ್ಷ ಇಬ್ಬರು ಒಂದು ತಿಂಗಳು ಹೇಳ್ರಿ ಜಂಗಡ್ತದೆ ಹೊರತಾಗಿ ನಡೆಯಲ್ಲ ತಂತ ನಡೆಯಲ್ಲದು. ಒಬ್ಬ ಡ್ರೈವರ್ ಬೇಕೇ ಬೇಕು. ಡ್ರೈವರ್ ಇಲ್ಲದೆ ನಡೆಯಲ್ಲ. ಹಂಗೆ ಅವರು ಲೋಕ ಬಿಸಿ ಅಚೇತನ ರಥಾಧಿಕೋಂಕಿ ಯಾವೇ ತಗೋರಿ ನಳ್ಳಾರ್ದು ಜಡ चेतन के आदिनी प्रवृत्ति देखने विषय आवे. चेतन पुरुष बेके ಬೇಕು. ಅದರಂತೆ ಸ್ವತಂತ್ರ ಪ್ರವೃತ್ತಿ ಹೋತಿ नहीं ಯಾತೆ ತಾ ಪ್ರಧಾನಂಕು ಅಚೇತನ ಮಾನಿಕೆ ಪ್ರಧಾನ ಅಚೇತನ ಅಂತೇಳಿ ಒಪ್ಪಿ ಪುನಃ ಸ್ವತಂತ್ರ ಮಾನ ಏ ವಿ ಅತ್ಯಂತ ವಿರುದ್ಧ ಹೇ. ಅದಕ್ಕೆ ಸ್ವತಂತ್ರ ಅಂತ ಒಪ್ಪದು ಅತ್ಯಂತ ವಿರುದ್ಧದ. ಅದು ಅಚೇತನ ಜಡ ಇದ್ಮೇಲೆ ಆ ಸತ್ವಾದಿ ಗುಣ ಸಮಿತ ಹುಡ್ಕೊಂಡು ಮಿಲಿತ ಹೇಳಿರಿ. ಪರಂತು ಜಗತ್ ಕಾರಣ ಆಗುವಾಗ ಅದು ವಿಭಾಗ ಆಗಬೇಕಲ್ಲ. ಸತ್ವ ರಜತಮ ಗುಣ ಅವು ಒಂದೊಂದು ಹೇಳ್ಯಾರ. ಪಂಚತನ್ಮಾತ್ರೆ ಮಹತತ್ವ ಅಹಂಕಾರ ತನ್ಮಾತ್ರೆ ಶಬ್ದ ಪರಂತು ಎಲ್ಲ ಸತ್ವಗುಣದಿಂದ ಹಿಂಗಾಯ್ತು ರಜಗುಣದಿಂದ ಹಿಂಗಾಯ್ತು ಪಣ ವಿಭಾಗ ಮಾಡಿದಾಗೆಲ್ಲ ಪಣ ಅದು ಅಚೇತನ ಜಡ ಇದ್ದಾಗ ಸ್ವತಂತ್ರ ಇತ್ತಂದ್ರೆ ಅದು ಮಾಡ್ಲಿಕ್ಕೆ ಹೆಂಗೆ ಬರ್ತದೆ. ಅದಕ್ಕೆ ಒಂದು ಚೇತನ ಪುರುಷ ಈಶ್ವರ ಒಪ್ರಿ ಚೇತನ ಈಶ್ವರ ಒಪ್ರಿ. ಮೊನ್ನೆ ಯಾವಾಗ ಎಷ್ಟು ಹೇಳಿದ್ರೆ 300 मन टिप्पणी नंबर ಹೇಳಿದೆ ನಿಮಗೆ 390. हाँ कोई भी प्रमाण नहीं अर्थात कोई भी श्रुति उसी त्रिगुणात्मक प्रधान को जगत का उपादानपण कया नहीं. कोई भी प्रमाण नहीं ಅಂದರೆ ಯಾವ ಶ್ರುತಿಯಲ್ಲಿನೂ ಕೂಡ ತ್ರಿಗುಣಾತ್ಮಕ ಪ್ರಧಾನ ಜಗತ್ತಿಗೆ ಉಪಾದಾನ ಹಿಂಗೆಲ್ಲೇ ಹೇಳಿಲ್ಲ ವೇದಾಂತಿಗಳು. ಅದಕ್ಕೆ ಆತ್ಮನ ಆಕಾಶ ಸಂಭೂತ ಅಂತ ಹಿಂಗೆ ಹೇಳ್ಯಾರ. ಅದಕ್ಕೆ ವಿಚಾರ ಸಾಗರ ಟಿಪ್ಪಣಿ 390 ಸಾಂಖ್ಯರು. ಹಾಂ ಅಂದರೆ ಈ ಅಚೇತನ ಇದ್ದುದು ಸ್ವತಂತ್ರ ಅಚೇತನ ನಿತ್ಯ ಅಂತ ಹೇಳ್ತೀರಿ. ಅದು ಸ್ವತಂತ್ರ ಇದು ಜಗತ್ತಿಗೆ ಕಾರಣ ಹೆಂಗೆ ಆಗ್ತದೆ. ಅಚೇತನ ರಥಾದಿಗಳು ಜಡ ಇದ್ದು ಸ್ವತಂತ್ರ ಎಂದು ಪ್ರವೃತ್ತಿ ಆಗಲೇ ಕಾರ್ಯ ಆಗ್ತದೆ. ನಾವು ಕೊಡೋದು
ಚೇತನ ಒಬ್ಬ ಪುರುಷ ಬೇಕೇ ಬೇಕು. ಹಂಗೆ ನಿಮ್ಮ ಪ್ರಧಾನ ಕೂಡ ಜಡ ಅಚೇತನ ಸ್ವತಂತ್ರ ಅಂತೆ ನಿತ್ಯ ಅಂತೆ ಇದು ಯೋಗಿಲ್ಲ. ಕಿಂತು ಒಬ್ಬ ಚೇತನ ಪುರುಷ ಬೇಕೇ ಬೇಕು. ಅದಕ್ಕೆ ನೀ ಈಶ್ವರ ಒಪ್ಪು. ಈ ಸಾಂಖ್ಯ ಈಶ್ವರ ಒಪ್ಪಲಾರ್ದವ, ನಿರೀಶ್ವರವಾದಿ ಸಾಂಖ್ಯ. ಇಬ್ಬರದ ಸಾಂಖ್ಯ ಒಬ್ಬ ಒಪ್ಪವ, ಒಬ್ಬ ಒಪ್ಪಲಾರ್ದವ. ದೇವಹೂತಿ ಕರ್ದಮ್ ಋಷಿ ಮಗ ಇವ ಕಪಿಲ. ದೇವಹೂತಿ ಮತ್ತು ಕರ್ದಮ ಋಷಿಯ ಮಗ ಕಪಿಲ. ಇವ ಈಶ್ವರ ಒಪ್ಪ್ಯಾನಿವ. ಯಾವ ಒಬ್ಬ ನಿರೀಶ್ವರವಾದಿ ಆಗಿ ಹೋಗಿದ್ದಾನ ಅವ ಮಾತ್ರ ಈಶ್ವರ ಒಪ್ಪಿಲ್ಲ. ದೇವಹೂತಿ ಇವ ಕಪಿಲ ಆ ತಾಯಿಗೆ ಇದು ಸಾಂಖ್ಯಶಾಸ್ತ್ರ ಹೇಳೋ ಸಲುವಾಗಿಯೇ ಪೂರ್ಣ ಮೊದಲು ತಾಯಿಗೆ ಹೇಳ ಸಂಪೂರ್ಣ ಇದರ ಸಾಂಖ್ಯಶಾಸ್ತ್ರ ಕಪಿಲ ಭಾಗವತ ಬರ್ತದೆ ಕಥೆದು. ನಮ್ಮ ಕಥೆಯಲ್ಲಿ ಬರ್ತದೆ ಪ್ರಧಾನಕ್ಕೂ ಅಚೇತನ ಮಾನಿಕೆ ಪುನಃ ಸ್ವತಂತ್ರ ಮಾನನ ಈ ಅತ್ಯಂತ ವಿರುದ್ಧ. ಅತ್ಯಂತ ಹೆಂಗದ? ಅತ್ಯಂತ ವಿರುದ್ಧ. और लोक विषय परिणामी चीरादिकं को सावयवता करके अनित्यपणा ही देखने विषय आवे है. ಲೋಕದಲ್ಲಿ ಪರಿಣಾಮಿ ಚೀರ ಅಂದ್ರೇನು? ಹಾಲ ಮೊಸರು ಸಾವಯವ ಅದಾವಿಲ್ಲ, ಅವು ಪರಿಣಾಮ ಆಗ್ತಾವ. ಚೀರ ಅಂದ್ರೆ ಹಿಂದಿ ಗೊತ್ತಾಗಲ್ಲ. ಚೀರ ಸಾಗರ ಅಂತ ನೋಡ್ರಿ, ಉಪ್ಪ ಅದು ಒಟ್ಟು ಸಾವಯವ ಇದ್ದ ಪದಾರ್ಥಗಳೇ ಪರಿಣಾಮ ಆಗ್ತಾವೆ. ಹಾಲು ಕೊಟ್ಟೆ ಮೊಸರು ಆಗ್ತದೆ. ಸಾವಯವ ಕರಿಕೆ ಅನಿತ್ಯಪಣ ಈ ದೇಖನೆ ವಿಷಯ ಅವೆಲ್ಲ ಹೆಂಗಿದ್ದಾವೆ? ಸಾವಯವ ಋಣದಿಂದ ಉತ್ಪತ್ತಿ ಆಗಿರೋಣದಿಂದ ಅವೆಲ್ಲ ಅನಿತ್ಯನೇ ಆಗುತ್ತವೆ. ಅನಿತ್ಯಪಣ ಈ ದೇಖನೆ ವಿಷಯ ಅವೇ. ಯಥೈತ ಪ್ರಧಾನಕ್ಕೂ ಪರಿಣಾಮಿ ಮಾನಿಕೆ ಪುನಃ ನಿತ್ಯ ಮಾನ ಏ ಬಿ ಅತ್ಯಂತ ವಿರುದ್ಧ ಹೇ. ಅದಕ್ಕೆ ನೀವು ಪ್ರಧಾನ ಇದು ಪರಿಣಾಮಿ ಅಂತ ಒಪ್ಪಿ ಮತ್ತು ಅದಕ್ಕೆ ನಿತ್ಯ ಅಂತ ಒಪ್ಪೋದು ಅತ್ಯಂತ ವಿರುದ್ಧದ. ಯಾತೆ ಸೋ ಸಾಂಖ್ಯ ಓಂಕಾ ಮತ್ ಸಮೀಚೀನ ಇತಿ. ಆದ್ದರಿಂದ ಅವ ಏನು ಶಂಕ ಮಾಡ್ಯಾನ ಮೊದಲು ಅಲ್ಲಿ ಇಲ್ಲಿ ತನಕ ಸಾಂಖ್ಯರ ಮತ ಖಂಡನ ಮಾಡೋದಂತೆ ಆಯಿತು. ಇತಿ ಇತನೇ ಪರ್ಯಂತ ಅಜ್ಞಾನ ಕಾ ಸ್ವರೂಪ ತಥಾ ಲಕ್ಷಣ ತಥಾ ಪ್ರಮಾಣ ಕಥನ ಕರ್ಯ. ಇಲ್ಲಿ ಪರ್ಯಂತರವಾಗಿ ನಾವೇನು ಅಜ್ಞಾನದ ಸ್ವರೂಪ ಏನು, ಮಾಯಾ ಅಜ್ಞಾನದ ಸ್ವರೂಪ ಏನು, ಲಕ್ಷಣ ಏನು, ಪ್ರಮಾಣ ಏನು ಕೊಟ್ಟು ಇಲ್ಲಿ ಪರ್ಯಂತರವಾಗಿ ನಾವು ಕಥನ ಮಾಡಿಕೊಂಡು ಬಂದೆವು. ಈಗ ಅಜ್ಞಾನ ಎಷ್ಟು ಪ್ರಕಾರ, ಅಜ್ಞಾನಕ್ಕೆ ಯುವಾಂಕು ಕಥನ ಕರೆ. ಸೊ ಅಜ್ಞಾನ ಅವಿದ್ಯಾ ಮಾಯಾ ಹಿಂಗೆ ಹೇಳ್ತಾರೆ. ಅದನ್ನು ನಾಳೆ ನೋಡಮ್ಮ. ಅದಕ್ಕೆ ಪ್ರಮಾಣ ಕೊಟ್ಟು ಹೇಳ್ತಾರೆ.